ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಜಸ್ಟ್ ಶೇರ್ ಮಾಡಿ ಸಾಕು, ನಿಮಗೆ ಇಮಿಡಿಯೇಟಾಗಿ ಈಸಿಯಾಗಿ ದುಡ್ಡು ಎಂಬುದು ಬರುವಂಥದ್ದು. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು? ಇದೊಂದು ಟಾಪ್ ಇಂಡಿಯನ್ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲಿ ಸಹಿತ ಇದು ಒಂದಾಗಿದೆ ಸ್ನೇಹಿತರೆ. ನೋಡ್ಬೋದು, ಇಂಡಿಯಾಸ್ ಟಾಪ್ ಅರ್ನಿಂಗ್ ಆ್ಯಪ್ ಅಂತಿದೆ. ಹಾಗಾದರೆ ಈ ಅಪ್ಲಿಕೇಶನ್ ಯಾವುದು? ಈ ಅಪ್ಲಿಕೇಶನ್ ಮುಖಾಂತರ ನೀವು ಯಾವ ರೀತಿಯಾಗಿ ಒಳ್ಳೆ ದುಡ್ಡು ಎಂಬುದು ಗಳಿಸ್ಕೋಬೋದು. ಮತ್ತು ನಿಮ್ಮ ಮನೇಲಿ ಏನಾದ್ರು ತುಂಬ ಕಷ್ಟ ಇದೆಯಾ, ನಿಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ವ, ಎಮರ್ಜೆನ್ಸಿ ನೀವು ದುಡ್ಡಿಗಿಲ್ವ ಅಂದರೆ ಜಸ್ಟ್ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಜಸ್ಟ್ ನೀವು ಶೇರ್ ಮಾಡಿದ ಸಾಕು, ನೀವು ಇಲ್ಲಿ ರೆಫರಲ್ ಅರ್ನಿಂಗ್ ಎಂಬುದು ಸಹಿತ ಮತ್ತು ನಿಮಗೆ ಸಪ್ರೇಟಾಗಿ ಅರ್ನಿಂಗ್ ಎಂಬುದು ಈ ಒಂದು ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದಾಗಿದೆ. ಹಾಗಾದರೆ ಈ ಅಪ್ಲಿಕೇಶನ್ ಯಾವುದು ಅನ್ನೋ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದೊಂದು ಜಸ್ಟ್ ನೀವು ಇಲ್ಲಿ ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡೋದರ ಮುಖಾಂತರ ನೀವು ಇಲ್ಲಿ ಈಸಿಯಾಗಿ ಅಪ್ ಟು ತಿಂಗಳಿಗೆ 1 ಲ್ಯಾಕ್ವರೆಗೂ ದುಡ್ಡು ಎಂಬುದು ಈಸಿಯಾಗಿ ಗಳಿಸ್ಕೋಬೋದು. ಹಾಗಾದರೆ ಈ ಅಪ್ಲಿಕೇಶನ್ ಯಾವುದು ಅನ್ನೋದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ಲರೂ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಬ್ಯಾಂಕ್ ಸಾಥಿ ಅಂತೇಳಿ. ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.4 ಸ್ಟಾರ್ ರೇಟಿಂಗ್ ಇದೆ ಮತ್ತು 3 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್, 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ. ಎಲ್ಲರೂ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ಮತ್ತು KYC ಡೀಟೇಲ್ನ ಹಾಕ್ಕೊಂಡು ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಎಲ್ಲರೂ KYC ಡೀಟೇಲ್ ಮತ್ತು ಮೊಬೈಲ್ ನಂಬರ್ನ ಹಾಕ್ಕೊಂಡು ಎಲ್ಲರೂ OTP ವೆರಿಫೈ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಎಲ್ಲರೂ ಲಾಗಿನ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುವಂಥದ್ದು. ನೋಡ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಆನ್ಲೈನ್ ಕೋರ್ಸಸ್ ಸಹಿತ ಸಿಗ್ತವೆ. ಈ ಒಂದು ಅಪ್ಲಿಕೇಶನಲ್ಲಿ ನೀವೇನು ಮಾಡೋಕ್ಕಂದ್ರೆ ಕೆಳಗಡೆ ಬಂದುಬಿಟ್ರೆ ನಿಮ್ಗೆ ಇಲ್ಲಿ ಸೆಲ್ ಆ್ಯಂಡ್ ಅರ್ನ್ ಅಂತಿದೆ. ಕ್ರೆಡಿಟ್ ಕಾರ್ಡ್ ಇದೆ, ಡಿಮಾರ್ಟ್ ಅಕೌಂಟ್ ಇದೆ, ಮ್ಯೂಚುವಲ್ ಫಂಡ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಕ್ರೆಡಿಟ್ ಲೈನ್ ಇದೆ, ಪರ್ಸನಲ್ ಲೋನ್ ಇದೆ, ಬಿಸ್ನೆಸ್ ಲೋನ್ ಇದೆ ಮತ್ತು ಹೋಮ್ ಲೋನ್ ಎಂಬುದು ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ. ಜಸ್ಟ್ ಇವಕ್ಕೆ ಡಿಜಿಟಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಫಾರ್ ಸಪೋಸ್ ನಾನೀಗ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೇನಾದರೂ ಯಾರಿಗಾದ್ರೂ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಟ್ರೆ ನಿಮ್ಗೆ ಇಲ್ಲಿ ಈಸಿಯಾಗಿ ದುಡ್ಡು ಎಂಬುದು ಸಿಗುವಂಥದ್ದು. ಅದು ಯಾವ ರೀತಿ ಅಂತ ಹೇಳ್ಬಿಡ್ತೀನಿ. ಈಗ ಆಕ್ಸಿಸ್ ಬ್ಯಾಂಕ್ದು ಕ್ರೆಡಿಟ್ ಕಾರ್ಡ್ ಇದೆ ಮತ್ತು RBI ಶಾಪ್ ಇದೆ ಮತ್ತು IDFC ಇದೆ ಮತ್ತು ನೋಡ್ಬೋದು ಜುಪಿಟರ್ದಿದೆ. ನೀವು ಜಸ್ಟ್ ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರಿಗಾದ್ರೂ ಕ್ರೆಡಿಟ್ ಕಾರ್ಡ್ ಎಮರ್ಜೆನ್ಸಿ ಇರುತ್ತೆ ಅವ್ರಿಗೇನಾದರೂ ಈ ಒಂದು ಲಿಂಕ್ ಮುಖಾಂತರ ಮಾಡಿಸ್ಕೊಟ್ರೆ ನಿಮ್ಗೆ ಇಲ್ಲಿ ಈಸಿಯಾಗಿ 2100 ರೂಪಾಯಿ ಎಂಬುದು ಸಿಗುವಂಥದ್ದು ಮತ್ತು IDFC ಮಾಡಿಸ್ಕೊಟ್ರೆ 1300 ರೂಪಾಯಿ ಸಿಗುವಂಥದ್ದು ಮತ್ತು EUದು ಮಾಡಿಸ್ಕೊಟ್ರೆ 2050 ರೂಪಾಯಿ ಸಿಗುತ್ತೆ ಮತ್ತು ಇಂಡಸ್ಇಂಡ್ ಮಾಡಿಸ್ಕೊಟ್ರೆ ನಿಮ್ಗೆ ಇಲ್ಲಿ 1900 ರೂಪಾಯಿ ಎಂಬುದು ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ನೀವು ಇಲ್ಲಿ ಜಸ್ಟ್ ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡಿಕೊಂಡು ಈಸಿಯಾಗಿ ದುಡ್ಡು ಎಂಬುದು ಮಾಡ್ಕೋಬೋದಾಗಿದೆ. ಮತ್ತು ಈಗ ಬ್ಯಾಂಕ್ ಅಕೌಂಟ್ಸ್ಗೆ ಬನ್ನಿ. ಬ್ಯಾಂಕ್ ಅಕೌಂಟ್ಸ್ಗೆ ಬಂದರೆ ಯಾರಿಗಾದ್ರೂ ಝೀರೋ ಅಕೌಂಟ್ ಎಮರ್ಜೆನ್ಸಿ ಇರುತ್ತೆ, ಯಾರೋ ಅಕೌಂಟ್ ಮಾಡಿಸ್ತಾ ಇಲ್ಲ ಅಂದರೆ ನೀವೇನಾದರೂ ಆನ್ಲೈನಲ್ಲಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಏನಾದರೂ ಅಕೌಂಟ್ ಮಾಡಿಸ್ಕೊಟ್ರೆ, ಝೀರೋ ಅಕೌಂಟ್ ಮಾಡಿಸ್ಕೊಟ್ರೆ, ಇಂಡಸ್ಇಂಡಲ್ಲಿ ಮಾಡಿಸ್ಕೊಟ್ರೆ ನಿಮಗೆ ಇಲ್ಲಿ 600 ರೂಪಾಯಿ ಸಿಗುತ್ತೆ, ಜುಪಿಟರಲ್ಲಿ ಮಾಡಿಸ್ಕೊಟ್ರೆ 250 ಸಿಗುತ್ತೆ, ಆಕ್ಸಿಸ್ ಬ್ಯಾಂಕಲ್ಲಿ ಮಾಡಿಸ್ಕೊಟ್ರೆ 1000 ರೂಪಾಯಿ ಎಂಬುದು ಸಿಗುತ್ತೆ ಮತ್ತು DBS ಅಲ್ಲಿ ಮಾಡಿಸ್ಕೊಟ್ರೆ 400 ರೂಪಾಯಿ ಎಂಬುದು ಸಿಗುತ್ತೆ. ಈ ರೀತಿಯಾಗಿ ಜಸ್ಟ್ ನೀವು ಇಲ್ಲಿ ಅಕೌಂಟ್ನ ಮಾಡಿಸಿದ್ರೆ ಸಾಕು, ನಿಮಗೆ ಇಲ್ಲಿ ದುಡ್ಡು ಎಂಬುದು ಈಸಿಯಾಗಿ ಸಿಗುವಂಥದ್ದು. ಅದೇ ರೀತಿಯಾಗಿ ಪರ್ಸನಲ್ ಲೋನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ಅಪ್ಲಿಕೇಶನಲ್ಲಿ ಇನ್ಕ್ರೆಡಿಟ್ ಫೈನಾನ್ಸಲ್ಲಿ ಯಾವ ರೀತಿ ತೊಗೊಳೋದು, ಫ್ರೆಫಲ್ಲಿ ಯಾವ ರೀತಿ ತೊಗೊಳೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ನೀವು ಈಸಿಯಾಗಿ ಅಪ್ ಟು ಈಸಿಯಾಗಿ ಲೋನ್ ಎಂಬುದು ತೊಗೋಬೋದು. ನೋಡ್ಬೋದು, ನೀವು ಇನ್ಕ್ರೆಡಲ್ಲಿ ಮಾಡಿಸ್ಕೊಟ್ರೆ 4% ಎಂಬುದು ಸಿಗುತ್ತೆ, ಫ್ರೆಪ್ಪಲ್ಲಿ ಮಾಡಿಸ್ಕೊಟ್ರೆ 3% ಸಿಗುತ್ತೆ ಮತ್ತು ನೋಡ್ಬೋದು ರೇಟ್ ಬಿಯಲ್ಲಿ ಮಾಡಿಸ್ಕೊಟ್ರೆ 4% ಸಿಗುತ್ತೆ, ಮನಿವಿಯಲ್ಲಿ ಮಾಡಿಸ್ಕೊಟ್ರೆ 2.50% ನಿಮಗೆ ಅರ್ನಿಂಗ್ ಎಂಬುದು ಸಿಗುತ್ತೆ. ಅವರೆಷ್ಟು ಲೋನ್ ತೊಗೊಂಡ್ರೆ ಅದಕ್ಕೆ ಕಮಿಷನ್ ಎಂಬುದು ಸಿಗುತ್ತೆ. ಈ ರೀತಿಯಾಗಿ ಮಾಡಿಸ್ಕೊಟ್ರೆ ಮಾತ್ರ ನಿಮಗೆ ಇಲ್ಲಿ ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಜಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೇ ನಿಮ್ಮ ಲಿಂಕ್ನ ಪೇಸ್ಟ್ ಮಾಡ್ಕೊಳ್ಳಿ. ಇದರಿಂದ ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ಕೊಂಡ್ರೆ ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಎಂಬುದು ಸಹಿತ ಆಗುತ್ತೆ. ಇದೊಂದು ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ನೀವೇನಾದರೂ ಡೀಪಾಗಿ ವರ್ಕ್ ಮಾಡಿದ್ದೆ ಆಯ್ತಂದರೆ ನೀವು ಇಲ್ಲಿ ಮಂತ್ಲಿ 1 ಲಕ್ಷದವರೆಗೆ ಈಸಿಯಾಗಿ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ರೆಫರಲ್ಗೆ ಬನ್ನಿ ಸ್ನೇಹಿತರೆ. ರೆಫರಲ್ಗೆ ಬಂದ ನಂತರ ನಿಮಗೆ ಇಲ್ಲಿ ಈಚ್ ರೆಫರ್ಗೆ 10% ಕಮಿಷನ್ ಎಂಬುದು ಸಿಗುತ್ತೆ. ಅವರೇನಾದರೂ ಈ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ವರ್ಕ್ ಮಾಡಿದ್ದೆ ಆಯ್ತಂದರೆ ಆ ವರ್ಕಿಗೆ ಏನು ಇನ್ಕಮ್ ಬಂದಿರುತ್ತೆ ಅದ್ರ ಮುಖಾಂತರ ನಿಮಗೆ ಇಲ್ಲಿ 10% ಅರ್ನಿಂಗ್ ಎಂಬುದು ಸಿಗುತ್ತೆ. ಮುಖಾಂತರ ನೀವು ಇಲ್ಲಿ ಈಸಿಯಾಗಿ ದುಡ್ಡು ಎಂಬುದು ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ಬಗ್ಗೆ ಎಲ್ಲರೂ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೆ. ಓಕೆ ಸ್ನೇಹಿತರೆ, ಎಲ್ಲರೂ ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿ ವಿತ್ಡ್ರಾ ಅಂತ ಹೇಳ್ಬಿಡ್ತೀನಿ. ಎಲ್ಲರೂ ಸೆಟ್ಟಿಂಗ್ಗೆ ಬನ್ನಿ. ನೀವು KYC ಕೊಟ್ಟಿರ್ತೀರಲ್ಲ ಅಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಗೆ ಬಂದ ನಂತರ ನೀವು ಇಲ್ಲಿ KYC ಡೀಟೇಲ್ನ ಕೊಡಬೇಕಾಗುತ್ತೆ. KYC ಡೀಟೇಲ್ ಕೊಟ್ಟ ನಂತರ ನೀವು ಇಲ್ಲಿ MPIN ಸೆಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಸೆಟ್ಟಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿಕೊಂಡು ಈಸಿಯಾಗಿ ಅಮೌಂಟ್ ಎಂಬುದು ವಿತ್ಡ್ರಾ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಇಮಿಡಿಯೇಟಾಗಿ ನಿಮಗೆ ವಿತಿನ್ 2 ಡೇಸಲ್ಲಿ ಅಮೌಂಟ್ ಎಂಬುದು ವಿತ್ಡ್ರಾ ಆಗುತ್ತೆ. ಇಮಿಡಿಯೇಟಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಬರೋದಿಲ್ಲ, ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ